ಬಹಳ ಸಪೋರ್ಟಿವ್ ಸರ್. ನಾನು ಏನೇ ಒಂದು ನಿರ್ಧಾರ ತಗೊಂಡ್ರು, ಈ ಆಸೆ ಸೀರಿಯಲ್ ಒಂದೇ ಅಂತಲ್ಲ, ನನ್ನ ಪರ್ಸನಲ್ ಲೈಫಲ್ಲಿ ನಾನು ಏನೇ ಒಂದು ನಿರ್ಧಾರ ತಗೊಂಡ್ರು, ಏನೇ ಒಂದು ಆಸೆ ಪಟ್ಟರು, ಅವಳು ತುಂಬಾ ಸಪೋರ್ಟ್ ಮಾಡ್ತಾಳೆ. ಕೆಲವೊಮ್ಮೆ ನಾನು ಹುಚ್ಚುಚ್ಚಂಗೆ ಏನೇನೋ ಆಸೆ ಪಟ್ಬಿಡ್ತೀನಿ, ಆಗ ಅವಳು ಏನೇನೋ ಗೋಲ್ಗಳು ಹಾಕೋತೀನಿ, ಅವಳು ಇದು ರಿಯಲಿಸ್ಟಿಕ್ ಆಗಿಲ್ಲ, ಇದು ಬೇಡ ಅಂತ ಒಂದೊಂದ್ಸತಿ ಹೇಳ್ತಾಳೆ. ಬಟ್ ನಾನೇನಾದ್ರೂ ಅವಳನ್ನ ಕನ್ವಿನ್ಸ್ ಮಾಡಿದ್ರೆ ಅವಳು ಒಪ್ಕೋತಾಳೆ ಖಂಡಿತ. ಹಾಗೆ ಇದ್ರಲ್ಲೂ ಅಷ್ಟೇ, ನೀವು ಹೇಳಿದ್ರಿ ಇದು ನನ್ನ ಇದು ಮತ್ತೆ ಕೆಮಿಸ್ಟ್ರಿ ಚೆನ್ನಾಗಿದೆ, ಒಳ್ಳೊಳ್ಳೆ ರೊಮ್ಯಾಂಟಿಕ್ ಸೀನ್ಗಳು ಮಾಡ್ತಾ ಇರ್ತೀವಿ ಅಂತ. ಸಹಜವಾಗಿ ಒಬ್ಳು ಹೆಂಡತಿಗೆ ಏನ್ ಫೀಲಿಂಗ್ ಬರುತ್ತೆ ಅದು ಫೀಲಿಂಗ್ ಇವಳಿಗೂ ಬಂದೇ ಬರುತ್ತೆ. ಯಾಕೆ ಅಷ್ಟೊಂದು ತಬ್ಕೊಂಡಿದ್ದು, ಯಾಕೆ ಅಷ್ಟೊಂದು ಮುಕ್ಕೊಟ್ಟಿದ್ದು, ಅಷ್ಟೊಂದು ಬೇಡವಾಗಿತ್ತು ಅಂತ ಸುಮ್ಮನೆ ಅಂತಾಳೆ. ಬಟ್ ಅವಳು ಇನ್ನು ಎಂಜಾಯ್ ಮಾಡ್ತಾ ಇರ್ತಾಳೆ. ಬಟ್ ಓವರ್ ಆಲ್ ನನ್ನ ಕೆರಿಯರ್ಗೆ ಶಿ ಇಸ್ ಅ ವೆರಿ ವೆರಿ ಬಿಗ್ ಸಪೋರ್ಟ್ ಫಾರ್ ಮಿ. ಸರ್ ಇದು ಬಹಳ ಒಳ್ಳೆ ಪ್ರಶ್ನೆ ಸರ್ ಇದು. ಅದು ಎಸ್ಪೆಷಲಿ ನಮ್ಮ ಸೀರಿಯಲ್ ಇರೋರಿಗೆ ಆ ತರ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದರಲ್ಲೂ ಸೀರಿಯಲ್ ಅಲ್ಲಿ ಪ್ಲಾನ್ ಮಾಡ್ತಾರಲ್ಲ, ಶೂಟಿಂಗ್ ಪ್ಲಾನ್ ಮಾಡ್ತಾರಲ್ಲ, ಅದು ಒಂದ್ ಸ್ವಲ್ಪ ಎಡವಟ್ ಮಾಡ್ಬಿಟ್ರು ಅಂತಂದ್ರೆ ಎಲ್ಲರೂ ಹೊರತ ಬಂದ್ಬಿಡುತ್ತೆ. ನಾನು ಆ ತರ ಆಸೆ ಸೀರಿಯಲ್ ಅಲ್ಲಿ ಪರವಾಗಿಲ್ಲ, ನಾನೆಲ್ಲ ಪ್ಲಸ್ಗಳನ್ನು ಹೇಳ್ತೀನಿ, ಹಾಗೆ ಇದೊಂದು ಸಣ್ಣ ಮೈನಸ್ ಇದನ್ನು ನಾನು ಹೇಳ್ಬಹುದು. ನಮ್ ಬಿಗಿನಿಂಗ್ ಆಸೆ ಸೀರಿಯಲ್ ಶುರು ಆದಾಗಿಂದ ನನ್ನ ಪರ್ಸನಲ್ ಡೇಟ್ಸ್ ನಾನು ಯಾವ್ದಾದ್ರು ತುಂಬಾ ಅಗತ್ಯ ಇದೆ, ನನ್ನ ಫ್ಯಾಮಿಲಿ ಜೊತೆ ನಾನು ಎಲ್ಲೋ ಆಚೆ ಟ್ರಿಪ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ, ನನ್ನ ಫ್ಯಾಮಿಲಿ ಫಂಕ್ಷನ್ ಯಾವ್ದೋ ಇದೆ ಅಂತ ಹೇಳಿರ್ತೀನಿ, ಆವಾಗ ಇವ್ರಿಗೆ ಅದೇ ಡೇಟ್ ಬೇಕಾಗತ್ತೆ, ಅದೇ ಡೇಟ್ ನಾವು ಶೂಟ್ ಮಾಡ್ಬೇಕು ಅಂತ ಇವರು ಹಠ ಬಿದ್ಬಿಡ್ತಾರೆ. ಆಮೇಲೆ ಎಪಿಸೋಡ್ ತೊಂದರೆ ಆಗತ್ತೆ ಅಂತ ನಾವು ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ಯಾಕಂದ್ರೆ ಇರೋರೆಲ್ಲರೂ ಭಯ ಭಕ್ತಿ ಇರೋ ಕಲಾವಿದರು, ಲಾಂಗ್ ರನ್ ಅಲ್ಲಿ ನಾವು ಇಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು. ಸೊ ನಾವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಬರೋದಿಲ್ಲ ಅಂತ ಯಾರನ್ನೂ ಕೂತಿಲ್ಲ. ಇದು ಆತರ ಒಂದ್ ಸ್ವಲ್ಪ ಬೇಜಾರ್ ತರುವಂತ ಸಂಗತಿ. ಒಂದ್ ಸ್ವಲ್ಪ ಮುಂಚಿತವಾಗಿ ನೀಟಾಗಿ ಪ್ಲಾನ್ ಮಾಡ್ಕೊಂಡು ನಾವಿನ್ನೂ ಖುಷಿಯಾಗಿ ಬಂದು ಆಕ್ಟ್ ಮಾಡ್ಬೋದು. ಬ್ಯಾಲೆನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ನನ್ನ ವೈಫ್ ಅಂತೂ ಅವಳು ವೀಕೆಂಡ್ಸ್ ಫ್ರೀ ಇರ್ತಾಳೆ, ನನಗೆ ವೀಕೆಂಡ್ ಶೂಟ್ ಇರುತ್ತೆ. ಅವಳು ಮಿಕ್ಕಿದ್ ಯಾವತ್ತು ಅವಳು ಆಫೀಸ್ಗೆ ಹೋಗ್ಬೇಕಾಗತ್ತೆ, ಆವಾಗ ನಾನು ಖಾಲಿ ಮನೇಲಿ ಕೂತಿರ್ತೀನಿ. ಅದು ಮ್ಯಾಚೇ ಆಗೋದಿಲ್ಲ. ಸೊ ಯಾವಾಗಾದ್ರೂ ಒಂದ್ಸತಿ ಅವಳು ಡೇಟ್ ಬ್ಲಾಕ್ ಮಾಡ್ಕೊಂಡು ನಾನು ಡೇಟ್ ಬ್ಲಾಕ್ ಮಾಡ್ಕೊಂಡು ಎಲ್ಲಾದ್ರೂ ಒಂದ್ ಚಿಕ್ಕ ಡ್ರೈವ್ ಹೋಗ್ತೀವಿ, ಅಥವಾ ಮನೇಲೆ ಕಾಲ ಕರಿತೀವಿ, ಏನಾದ್ರೂ ಇಬ್ರು ಒಟ್ಟಿಗೆ ಅಡಿಗೆ ಮಾಡ್ಕೊಂಡು ತಿಂತೀವಿ, ಫ್ರೆಂಡ್ಸ್ ಜೊತೆ ಕಾಲ ಕರಿತೀವಿ ಅಷ್ಟೇ. ಹಾಗೆ ನಡೀತಾ ಇದೆ ಅಷ್ಟೇ ಸರ್. ಅಚೀವ್ ಮಾಡಿದೆ ಅಂತ ಅನ್ಸಲ್ಲ ಸರ್.